ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ನಮಸ್ಕಾರ. ಪ್ರೊಫೆಸರ್ ಎಂ.ಎನ್. ಸುಂದರಾಜ್ ಅವರ ಹಿರಿಯರ ಹಾದಿ ಪುಸ್ತಕದ ಸರಣಿ ಮಾಲಿಕೆಯಲ್ಲಿ ಈ ಬಾರಿ ನಾನು ಅಮೆರಿಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಜೀವನದಲ್ಲಿ ನಡೆದಂತ ಒಂದು ಅಪರೂಪದ ಘಟನೆಯನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀನಿ. ಬೆಂಜಮಿನ್ ಫ್ರಾಂಕ್ಲಿನ್ ಅಮೆರಿಕದ ಅಧ್ಯಕ್ಷರಾಗಿದ್ದರು. ಅವರ ಒಂದು ಸಂಯಮ, ಸಮಯ ಪ್ರಜ್ಞೆ, ಶಿಸ್ತು ಇದಕ್ಕೆ ಬಹಳ ಹೆಸರುವಾಸಿಯಾಗಿತ್ತು. ಅಮೆರಿಕ ಪ್ರಾಂತ್ಯದ ಪೆನ್ಸಿಲ್ವೇನಿಯಾದಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಅವರು ಮೂಲತಃ ಹಿಂದೆ ತಮ್ಮ ಜೀವನೋಪಾಯಕ್ಕಾಗಿ ಒಂದು ಪುಸ್ತಕದ ಅಂಗಡಿ ಇಟ್ಟು ಅದರಲ್ಲಿ ಅವರು ದುಡಿತಾ ಇದ್ರು. ಅವರ ಪುಸ್ತಕದ ಅಂಗಡಿಯಲ್ಲಿ ಒಮ್ಮೆ ಒಬ್ಬ ಗಿರಾಕಿ ಬರ್ತಾನೆ. ಗಿರಾಕಿ ಬಂದು ಬಹಳ ಹೊತ್ತಿನ ತನಕ ಪುಸ್ತಕದ ಅಂಗಡಿಯಲ್ಲಿದ್ದ ಎಲ್ಲ ಪುಸ್ತಕಗಳನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಿ ಒಂದು ಪುಸ್ತಕವನ್ನ ಆಯ್ಕೊಂತಾನೆ. ಆಯ್ದು ಇದರ ಬೆಲೆ ಎಷ್ಟು ಅಂತ ಆ ಪುಸ್ತಕದ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಬ್ಬ ಹುಡುಗನಿಗೆ ಕೇಳ್ತಾನೆ. ಆ ಹುಡುಗ ಈ ಪುಸ್ತಕದ ಬೆಲೆ $1 ಅಂತ ಹೇಳ್ತಾನೆ. ತಕ್ಷಣ ಆ ಗಿರಾಕಿಗೆ ಅನ್ಸುತ್ತೆ, ಸ್ವಲ್ಪ ಚೌಕಾಸಿ ಮಾಡಿದ್ರೆ ಕಮ್ಮಿ ಮಾಡಿಸ್ಬೋದು ಏನೋ ಅಂತ. ತಕ್ಷಣ ಆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತ ಹುಡುಗ ಅಂಗಡಿಯ ಮಾಲೀಕರಾದ ಬೆಂಜಮಿನ್ ಫ್ರಾಂಕ್ಲಿನ್ ಅವರಿಗೆ ಈ ಗಿರಾಕಿಯ ಒಂದು ಆಶಯವನ್ನ ತಿಳಿಸ್ತಾನೆ. ತಕ್ಷಣ ಬೆಂಜಮಿನ್ ಫ್ರಾಂಕ್ಲಿನ್ ಅವರು, ಈಗ ಈ ಪುಸ್ತಕದ ಬೆಲೆ $1 ಅಲ್ಲ, $1.25 ಆಗಿದೆ ಅಂತ ಹೇಳಿ. ಅದೇಗೆ ಈಗ ತಾನೇ $1 ನೋಡಿ, ನೀವು ಈ ತರ ಒಂದು ಚೌಕಾಸಿ ಮಾಡುವ ಭರದಲ್ಲಿ ನನ್ನ ಸಮಯವನ್ನ ಹಾಳು ಮಾಡ್ತಾ ಇದ್ದೀರಾ. ಸಮಯವನ್ನ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಈ ತರ ನೀವು ಬಾರ್ಗೇನ್ ಮಾಡ್ತಾ ಹೋದ್ರೆ ನಾನು ಅದರ ಬೆಲೆನ ಜಾಸ್ತಿ ಮಾಡ್ತಾ ಹೋಗ್ತೀನಿ. ನಾವು ಪುಸ್ತಕವನ್ನು ಯಾವ ತರ ಕೊಂಡ್ಕೊಬೋದು, ಆದ್ರೆ ಕಳೆದು ಹೋದ ಸಮಯವನ್ನ ಮತ್ತೆ ಪಡೆಯಕ್ ಸಾಧ್ಯ ಇಲ್ಲ. ನಮ್ಮಲ್ಲಿ ಹೇಳ್ತಾರಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಅಂತ. ಅಂದ್ರೆ ಸಮಯಕ್ಕೆ ಒಂದು ಪ್ರಾಮುಖ್ಯತೆ ಕೊಡುವಂತ ವ್ಯಕ್ತಿತ್ವ ಬೆಂಜಮಿನ್ ಫ್ರಾಂಕ್ಲಿನ್ ಅವರು. ಆಗ ಗಿರಾಕಿ ಮರು ಮಾತಾಡದೆ $1.25 ಕೊಟ್ಟು ಆ ಪುಸ್ತಕವನ್ನ ಖರೀದಿಸ್ತಾ ಅನ್ನೋ ಉಲ್ಲೇಖ ಬರುತ್ತೆ. ಅಂದ್ರೆ ಸಮಯದ ಪ್ರಜ್ಞೆ ಇದ್ದಂಥವ್ರು ಮಾತ್ರ ಒಳ್ಳೆಯ ನಾಯಕರ ಲಕ್ಷಣಗಳಲ್ಲಿ ಸಮಯದ ಪರಿಪಾಲನೆ ಕೂಡ ಒಂದು ಅನ್ನೋದು ಬೆಂಜಮಿನ್ ಫ್ರಾಂಕ್ಲಿನ್ ಅವರ ಈ ಒಂದು ಘಟನೆ ಮೂಲಕ ತಿಳಿಯೋದು. ನಮಸ್ಕಾರ.